ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಈ ವ್ಲಾಗ್ ಬಂದು ಶ್ರಾವಣದ ಮನೆ ಕ್ಲೀನಿಂಗ್ ವ್ಲಾಗ್. ಇನ್ನೂ ಶ್ರಾವಣ ಸ್ಟಾರ್ಟ್ ಆಗಿಲ್ಲ. ಅಮಾವಾಸ್ಯೆ ಮುಗಿದ ಮೇಲೆ ಶ್ರಾವಣ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಅಮಾವಾಸ್ಯೆ ಮುಗಿಯೋಕ್ಕೂ ಮುಂಚೆ ಅಂದರೆ ಸೋಮವಾರ ದಿನದ ವ್ಲಾಗ್ ಇದು. ಸೊ ಸೋಮವಾರ ಬೆಳಗ್ಗೆ ಎದ್ದು ಫಸ್ಟ್ ಈಗ ಒಲೆ ಹಚ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಹಾಗಾಗಿ ಫಸ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡು ಅಂದ್ಕೊಂಡೆ. ಹಾಗಾಗಿ ಫಸ್ಟು ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಚೋದೇ ಒಂದು ದೊಡ್ಡ ಟಾಸ್ಕು. ಕೆಲವೊಂದು ಸಲ ಅಂತೂ ಬೇಗ ಹತ್ತೋದೇ ಇಲ್ಲ. ಬೇಗ ಹತ್ತದೇ ಇರೋ ಟೈಮಲ್ಲೇ ಸಖತ್ ಕೋಪ ಬರುತ್ತೆ. ಕೆಲವೊಂದು ಸಲ ಬೇಗನೆ ಹತ್ಬಿಡುತ್ತೆ. ನಮಗೆ ಯಾವಾಗ ಅರ್ಜೆಂಟ್ ಇರುತ್ತೋ ಆವಾಗ ಮಾತ್ರ ನಮ್ಮ ಮಾತು ಕೇಳಲ್ಲ ಒಲೆ. ಏನು ಮಾಡೋದು, ಒಂದು ಸಲ ಆತುತ್ತು ಅಂದರೆ ಅದು ಬೇಗನೆ ಇದಾಗಲ್ಲ, ಅಷ್ಟು ಚೆನ್ನಾಗಿ ಉರಿಯುತ್ತೆ. ಇವಾಗ ಒಲೆ ಹಚ್ತಾ ಇದ್ದೆ. ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ. ಕೆಲವೊಂದು ಸಲ ಅವ್ನ ಕೈಗೆ ಕೊಡ್ತೀನಿ, ವೀಡಿಯೋ ಮಾಡಿಕೊಡು ಅಂತ ಹೇಳಿ. ಅವನಿಗೆ ವೀಡಿಯೋ ಮಾಡೋದೇ ದೊಡ್ಡ ಕಷ್ಟ. ಹೋಗಮ್ಮ ಯಾರು ಮಾಡ್ತಾರೆ ಅಂತ ಹೇಳ್ತಾನೆ. ಟ್ರೈಪೋಡಲ್ಲಿ ಇಡೋಣ ಅಂದರೆ ಟ್ರೈಪೋಡು ಹೋಯ್ತು ನಂದು. ಮಕ್ಕಳು ಅದನ್ನು ಕೆಳಗಡೆ ಹಾಕಿ ಮುರಿದೋಯ್ತು. ಹಾಗಾಗಿ ಟ್ರೈಪೋಡ್ ಇಲ್ಲ. ಹಳೆ ಟ್ರೈಪೋಡ್ ಇತ್ತು. ಸೊ ಆ ಹಳೆ ಟ್ರೈಪೋಡಲ್ಲಿ ಇಕ್ಕೋಣ ಅಂದರೆ ಸರಿ ಹೋಗ್ತಾ ಇರಲಿಲ್ಲ. ಅದು ಒಂದು ಸೈಡ್ ಅಷ್ಟೇ ಇದಾಗುತ್ತೆ. ಹಾಗಾಗಿ ಮತ್ತೆ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋಸ್ ಮಾಡಬೇಕು. ಇವಾಗ ನೋಡಿ ಯಾವುದಾದ್ರು ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಆರ್ಡ್ರ್ ಮಾಡ್ಕೊತೀನಿ. ಹಾಗೆ ಇವಾಗ ಒಲೆ ಕೂಡ ಹಚ್ಚಿದಾಯಿತು. ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡಿದ್ದೀನಿ. ಏನು ಕೆಲಸ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಫಸ್ಟು ಇವಾಗ ಟಿಫನ್ ಮಾಡ್ಕೋಬೇಕು. ಮತ್ತು ಮಧ್ಯಾಹ್ನ ಅಡುಗೆಗೆಲ್ಲ ಕೂಡ ಈಗಲೇ ರೆಡಿ ಮಾಡ್ಕೋತೀನಿ. ಯಾಕಂತಂದರೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಸಲ ಅಂದರೆ ಅದು ಸಂಜೆವರೆಗೂ ಕೂಡ ಮುಗಿಯೋದಿಲ್ಲ. ಇವತ್ತೇ ಎಲ್ಲ ಹಾಸಿಗೆ, ಬಟ್ಟೆ, ಆಮೇಲೆ ಮನೆ ಕ್ಲೀನಿಂಗು ಮತ್ತು ಪಾತ್ರೆಗಳು ಏನಿದೆ ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೊಳೋದು, ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳೋದು, ಧೂಳ ಕೊಡ್ಕೊಳೋದು ಎಲ್ಲ ಕೂಡ ಇವತ್ತೇ ಇಟ್ಕೊಂಡಿರೋದ್ರಿಂದ ಕೆಲಸ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸಂಜೆವರೆಗೂ ಕೂಡ ಅದೇ ಕೆಲಸನೇ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಬೆಳಗ್ಗೆನೇ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ನಮಗೂ ಕೂಡ ಈಸಿ ಆಗುತ್ತೆ. ಮತ್ತು ಸುಸ್ತಾದಾಗ ಮತ್ತು ಅದೆಲ್ಲ ಮಾಡ್ಕೋಬೇಕಂದ್ರೆ ಆಗೋಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲ ಟಿಫನ್ನು ಮತ್ತು ಸಾಂಬಾರಿಗೇನು ಬೇಕೋ ಅದನ್ನೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟು ಮಕ್ಕಳಿಗೆ ಹೇಳ್ತಾ ಇದ್ದೆ, ಫಸ್ಟ್ ಹೋಗಿ ನೀವು ಫೇಸ್ ವಾಶ್ ಮಾಡಿಕೊಂಡು ರೆಡಿ ಆಗಿರಿ, ಅಷ್ಟೊತ್ತಿಗೆ ಟಿಫನ್ನು ಮತ್ತು ಅಡುಗೆ ಎಲ್ಲ ರೆಡಿ ಮಾಡ್ತೀನಿ, ಟಿಫನ್ನೆಲ್ಲ ತಿಂದ್ಬಿಟ್ಟು ಹೋಗುವಂತ್ರಿ ಅಂತ ಹೇಳಿ. ಡೈಲಿ ಅನ್ನೋದಕ್ಕಿಂತ ಅಜಯ್ಗೆ ಕೆಲವೊಂದು ಸಲ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಸ್ಕೂಲಿಗೆ ಹೋಗಬೇಡಪ್ಪ, ಮನೇಲಿ ಇರು, ಇವತ್ತೊಂದಿನ ರೆಸ್ಟ್ ಮಾಡಂದರೂ ಕೂಡ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾದ ತಕ್ಷಣ ಅಮ್ಮ ಇವತ್ತು ನಾನು ಮನೇಲಿ ಇರಲ್ಲ ಅಂತ ಹೇಳಿ ಕೇಳ್ತಾ ಇದ್ದ. ನಾನು ಅದನ್ನು ಹೇಳ್ದೆ, ನೀನು ಇರಬೇಡ, ಇರು ಅನ್ನೋ ಟೈಮಲ್ಲಿ ಇರಲ್ಲ, ಇರಬೇಡ ನೀನು, ಹೋಗು ಅನ್ನೋ ಟೈಮಲ್ಲಿ ಇರ್ತೀನಿ ಅಂತ ಹೇಳ್ತೀಯ, ಫಸ್ಟ್ ಹೋಗು ನೀನು, ಇಲ್ಲಿ ಇರಬೇಡ ಅಂತ ಹೇಳಿದೆ. ಯಾಕಂತಂದರೆ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ನಾವು ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅಂಥದ್ರಲ್ಲಿ ಇವ್ರ ಜೊತೆ ಒದ್ರಾಡ್ಕೊಂಡು ಮಾಡೋದು ಆಗೋಲ್ಲ. ಯಾಕಂದರೆ ನಾವು ಏನು ಹೇಳ್ತೀವಿ ಆ ಕೆಲಸ ಇವ್ರು ಮಾಡಲ್ಲ. ಎಲ್ಲ ಕೂಡ ಇನ್ನೂ ಸ್ವಲ್ಪ ಅಲ್ಡಿ ಎಲ್ಲ ಫುಲ್ ಗಲೀಜು ಮಾಡಿ, ಮತ್ತು ಅದರಲ್ಲಿ ಧೂಳ ಎಲ್ಲ ಇರುತ್ತೆ, ಡಸ್ಟ್ ಅಲರ್ಜಿ ಬೇರೆ ಆಗುತ್ತೆ. ಹಾಗಾಗಿ ಬೇಡವೇ ಬೇಡ, ನೀನು ಇರಬೇಡ ಅಂತ ಹೇಳಿ ಇದು ಮಾಡಿದೆ. ಇವಾಗ ಇಲ್ಲಿ ಅಮ್ಮ ಪಾತ್ರೆಗಳೆಲ್ಲ ಇದ್ವು, ಅದನ್ನೆಲ್ಲ ತೆಗ್ದು ಕೊಟ್ಬಿಡು, ಎಲ್ಲ ತೊಳೆದು ಒಂದು ಸೈಡ್ ಇಟ್ಬಿಡ್ತೀನಿ ಅಂತ ಅಂದರು. ಮತ್ತು ಭ್ರಮರ ಮತ್ತು ಅಜಯ್ ಇಬ್ಬರು ಕೂಡ ಇವಾಗ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು. ಶೂಸು ಹಿಂದ್ಗಡೆ ಅಲ್ಲಿ ಬಾಕ್ಸ್ ಇದೆ, ಸೊ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ, ಅದನ್ನು ತಕ್ಕೊಳ್ತಾ ಇದ್ದಾರೆ. ಶೂಸೆಲ್ಲ ಹಾಕ್ಕೊಂಡು ಅವ್ರ ಪಾಡಿಗೆ ಅವ್ರಿಗೆ ರೆಡಿ ಆಗ್ತಾಯಿದ್ದಾರೆ. ಆಲ್ರೆಡಿ ಅವ್ರದ್ದು ಟಿಫನ್ ಎಲ್ಲ ಆಯಿತು, ಲಂಚ್ ಬಾಕ್ಸ್ ಕೂಡ ಎಲ್ಲ ಪ್ಯಾಕ್ ಮಾಡಿಕ್ಕಿದ್ದೆ. ಇನ್ನೇನು ಇವಾಗ ಶೂಸ್ ಒಂದು ಹಾಕ್ಕೊಂಡು ಅವ್ರು ಹೋಗಬೇಕು. ಅಜಯ್ ಇನ್ನೂ ಕೂಡ ನಿಧಾನ ಮಾಡ್ತಾಯಿದ್ದಾನೆ. ಅಮ್ಮ ಬೇಡ ಅಂತ ಹೇಳ್ತಾರೇನೋ, ನಾನು ಮನೇಲಿ ಇರೋಣ ಅನ್ನೋ ಥರ ಇದ್ದಾನೆ. ನೀವು ನೋಡ್ತಾ ಇದ್ರಲ್ವ, ಅವ್ನು ಬೆಲ್ಟ್ ಕೂಡ ಹಾಕ್ಕೊಂಡಿಲ್ಲ ಇನ್ನೂ ಕೂಡ, ಬೆಲ್ಟು ಟೈ ಕೂಡ ಹಾಕ್ಕೊಂಡಿಲ್ಲ. ಬೇಡ ಅಂತಾರೇನೋ, ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ. ಬಟ್ ಭ್ರಮರ ಹಂಗಲ್ಲ, ಅವಳ ಪಾಡಿಗೆ ಅವಳು ಎಲ್ಲ ರೆಡಿ ಆದಳು. ಅಮ್ಮ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಅಂದಳು. ಸರಿ ಆಯ್ತಮ್ಮ ಅಂತ ಹೇಳ್ದೆ. ಅವಳ ಪಾಡಿಗೆ ಅವಳು ರೆಡಿ ಆಗ್ತಾ ಇದ್ದಾಳೆ. ಇವತ್ತು ಅವನಿಗೇನೆಂದರೆ ಅವನಿಗೇನೇನು ಆಟ ಸಾಮಾನು ಏನಾದರೂ ಸಿಗುತ್ತೇನೋ, ನಾವು ಏನು ಬಿಸಾಡ್ತೀವೋ ಆ ಎಲ್ಲ ಆಟ ಸಾಮಾನು ಅಂತ ಅಂದ್ಕೊಂಡು ತೊಗೊಂಡೋಗಿ ಇಟ್ಕೊಂಡು ಆಟ ಆಡ್ತಾನೆ. ಅದಕ್ಕಂತಲೇ ಇವತ್ತೊಂದಿನ ಮನೇಲಿ ಇರ್ತೀನಮ್ಮ ಅಂತ ಕೇಳ್ತಾ ಇದ್ದ. ನಾನು ಬೇಡವೇ ಬೇಡ, ನೀನು ಮನೇಲಿ ಇರಬೇಡ, ನೀನು ಫಸ್ಟ್ ಹೋಗು ಅಂತ ಹೇಳ್ಬಿಟ್ಟು ಅವ್ರನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಅಮ್ಮ ಎಲ್ಲ ಕುತ್ಕೊಂಡು ಇಲ್ಲಿ ಪಾತ್ರೆಗಳೆಲ್ಲ ತೊಳಿತಾ ಇದ್ದಾರೆ. ಏನಂದರೆ ಸ್ವಲ್ಪ ಜಾಸ್ತಿನೇ ಇದಾವೆ ಐಟಮ್ಸ್ ಎಲ್ಲ ನಮ್ಮ ಮನೆಯಲ್ಲಿ. ಅದಿಷ್ಟನ್ನು ತೊಳೆದು ಮತ್ತು ಹಾಸಿಗೆಗಳೆಲ್ಲ ಅಂದರೆ ಬೆಳಗ್ಗೆನೇ ಹಾಸಿಗೆಗಳೆಲ್ಲ ಒಗ್ದಾಕಿಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳಿತಾಯಿದ್ರು. ಬೆಳಗ್ಗೆ ಇದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಆರಾಮಾಗಿ ಧೂಳ ಎಲ್ಲ ಹೊಡ್ಕೊಂಡು ಮತ್ತು ಮನೆ ಒಳಗಡೆ ಏನು ಕ್ಲೀನ್ ಮಾಡೋದಿರುತ್ತೋ ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೊಳಕ್ಕೆ ಬರುತ್ತೆ. ಹಾಗಾಗಿ ಇವಾಗ ಅದನ್ನೆಲ್ಲ ತೊಳಿತಾ ಇದ್ರಮ್ಮ. ಹಾಗೆ ಫ್ರೆಂಡ್ಸ್, ಒಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾನು ಇವಾಗ
ವೀಡಿಯೋಸು ಕರೆಕ್ಟಾಗಿ ಪೋಸ್ಟ್ ಮಾಡ್ತಾಯಿಲ್ಲ. ಡೈಲಿ ವೀಡಿಯೋಸ್ ಹಾಕೋಣ ಅಂದರೂ ಕೂಡ ಆಗ್ತಾಯಿಲ್ಲ. ಬಟ್ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕೋಣ ಅಂತೇಳಿ ಫುಲ್ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಇನ್ನೊಂದು ಏನಂದರೆ ಟೈಮಿಂಗ್ಸ್ ನಾನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು 10:30 ಹಂಗೆ ವಿಡಿಯೋ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ 10:30 ಇಲ್ಲ ಇವಾಗ ನಾನೇನು ಪೋಸ್ಟ್ ಮಾಡ್ತಾಯಿದ್ದೀನೋ 1 ಗಂಟೆಗೆ, ಸೊ ಆ ಟೈಮಿಂಗ್ ಮಾಡೋಣ ಅಥವಾ 10:30 ಟೈಮಿಂಗ್ ಮಾಡಲಾ, ಪ್ಲೀಸ್ ಅದನ್ನು ನನಗೆ ಹೇಳಿ. ಯಾಕಂತಂದರೆ ನನಗೆ ಬೆಳಗ್ಗೆ 10:30 ಟೈಮಿಂಗಿಗೆ ಹಾಕೊಂಡು ಹೋಗಬೇಡೋ ಅಂತ ಅನಿಸ್ತಾ ಇದೆ. 10:30 ಟೈಮಿಂಗಿಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ 10:30ನೇ ಇರಲ್ಲ ಅಥವಾ 1 ಗಂಟೆ ಇರಲ್ಲ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಸೊ ನೀವು ನೋಡಿಬಿಟ್ಟು ನನಗೆ ಹೇಳಿ ಆಯಿತಾ. ಈಗ ನನ್ನ ಮಗಳು ನೋಡಿ ಯಾವ ಥರ ಅಲ್ಲಿ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ದಾಳೆ. ಅವಳೆಲ್ಲ ರೆಡಿ ಆದಳು, ಇನ್ನೇನು ಅವ್ರ ಪಪ್ಪ ಕರ್ಕೊಂಡು ಹೋಗ್ಬೇಕಷ್ಟೇ. ಅಮ್ಮ ನೀರೆಲ್ಲ ತಂದು ಹಾಕ್ಕೊಂಡು ಮಾಡ್ತಾಯಿದ್ರು. ನಾನು ಒಳಗಡೆ ಎಲ್ಲ ನೋಡಿಕೊಂಡು ಆಮೇಲೆ ಈಗ ಹೊರಗಡೆ ಬಂದು ಅದೆಲ್ಲ ಅಮ್ಮಂಗೆ ನೀರೆಲ್ಲ ಕೊಡ್ತಾಯಿದ್ದೀನಿ. ಅಂದರೆ ಒಳಗಡೆನೂ ಕೂಡ ಕೆಲಸ ಇರುತ್ತಲ್ಲ ಫ್ರೆಂಡ್ಸ್, ನಾನು ಎಲ್ಲ ಕ್ಲೀನ್ ಮಾಡ್ಕೊಳೋದು ಅದೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೆ. ಮತ್ತು ತೊಳೆಯೋವು ಏನಿದಾವೋ ಅದೆಲ್ಲ ಕೂಡ ಅಮ್ಮಂಗೆ ತೊಗೊಂಬಂದು ಕೊಡ್ತಾಯಿದ್ದೆ. ಹಾಗೆ ನೀರೆಲ್ಲ ತೊಗೊಂಬಂದು ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದೀನಿ. ಬೇಗ ಈ ಕೆಲಸ ಮುಗಿದೋಯ್ದ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಡ್ತು. ಯಾಕಂದರೆ ಒಂದೇ ದಿನ ಎಲ್ಲ ಕೆಲಸ ಇಟ್ಕೊಂಡ್ಬಿಟ್ವಿ ಅಂದರೆ ಮುಗ್ದೇ ಹೋಯ್ತು ಕತೆ ನಮ್ಮದು. ಫುಲ್ಲು ಸುಸ್ತಾಗ್ಬಿಡ್ತೀವಿ, ಫುಲ್ ಟಯರ್ಡ್ ಅಂತ ಅನಿಸ್ಬಿಡುತ್ತೆ. ಹಾಗೆ ಅನಿಸಿದ್ದು ನಮಗೆ ಇದೆಲ್ಲ ಮುಗಿಸೋಷ್ಟರಲ್ಲಿ ಇದೇನಪ್ಪ ಇವತ್ತೇ ಎಲ್ಲ ಇಟ್ಕೊಂಡ್ಬಿಟ್ಟಿವಲ್ಲ ಅನಿಸ್ತು. ಆದ್ರೂ ನಮಗೆ ಏನಂದರೆ ಮತ್ತೆ ನೆಕ್ಸ್ಟ್ ಡೇ ಇಟ್ಕೋಬೇಕಂದ್ರೂ ಕೂಡ ಆಗೋಲ್ಲ. ಮತ್ತು ಮಂಗಳವಾರ ಇರುತ್ತೆ, ಮಂಗಳವಾರ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಬುಧವಾರ ಸ್ಟಾರ್ಟ್ ಆಯ್ತು ಅಂದರೆ ಅಮಾವಾಸ್ಯೆ, ಸೊ ಅಮಾವಾಸ್ಯೆ ದಿನವೂ ನಾವು ಕ್ಲೀನ್ ಮಾಡಲ್ಲ. ಮತ್ತು ಗುರುವಾರ ಮತ್ತೆ ಆಗೋಲ್ಲ, ಶ್ರಾವಣ ಸ್ಟಾರ್ಟ್ ಆಗಿಬಿಡ್ತು. ಸೊ ಈ ಥರ ಆಗುತ್ತಲ್ಲ ಅಂದ್ಬಿಟ್ಟೆ ನಾನು ಸೋಮವಾರ ಎಲ್ಲ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಸೋಮವಾರನೇ ಮನೆ ಕ್ಲೀನ್ ಮಾಡ್ತಾಯಿದ್ವಿ. ಶ್ರಾವಣ ಬೇರೆ ಬಂತು. ಶ್ರಾವಣ ಬಂದ್ರೇ ಒಂಥರ ಹಬ್ಬ, ಪ್ರತಿದಿನ ಕೂಡ ಪೂಜೆ ಪುನಸ್ಕಾರ ಅದಂತೂ ಇದ್ದಿದ್ದು. ಹಾಗಾಗಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೂ ಕೂಡ ಒಂಥರ ಖುಷಿ ಅಂತ ಅನಿಸುತ್ತಲ್ಲ. ಹಾಗಾಗಿ ನಾನು ಇದೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಮೇಲೆ ಬರೋಂಥ ವ್ಲಾಗ್ಸ್ ನಿಮ್ಗೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ. ಇನ್ನೂ ತುಂಬ ಚೆನ್ನಾಗಿರೋಂಥ ವ್ಲಾಗ್ಸ್ ಎಲ್ಲ ಹಾಕ್ತಾಯಿರ್ತೀನಿ. ಸೊ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು. ಹಾಗೆ ಇವಾಗ ಒಳಗಡೆ ನೀರು ಖಾಲಿಯಾಗಿದ್ವು, ಹಾಗಾಗಿ ಒಳಗಡೆ ನೀರನ್ನೇ ತೊಗೊಂಡೋಗಿ ಹಾಕ್ತಾಯಿದ್ದೀನಿ. ಇವಾಗ ಏನಾದರೂ ನೀರು ಬಂದ್ ಮಾಡಿದರೆ ಅಂದರೆ ಮುಗ್ದೇ ಹೋಯ್ತು, ಮತ್ತು ನೀರು ಬಿಡೋದಿಲ್ಲ. ಮತ್ತು ನೆಕ್ಸ್ಟ್ ಡೇನೇ ನೀರು ಬಿಡೋದು ಆ ಥರ ಮಾಡ್ತಾಯಿದ್ದಾರೆ. 2 ಟೈಮ್ಸ್ ಬಿಡ್ತಾಯಿದ್ರು, ಬೆಳಗ್ಗೆ 1 ಟೈಮು ಸಂಜೆ 1 ಟೈಮ್ ಬಿಡ್ತಾಯಿದ್ರು. ಬಟ್ ಇವಾಗ ಅದನ್ನು ಸರಿಯಾಗಿ ಬಿಡ್ತಾಯಿಲ್ಲ. ಬೆಳಗ್ಗೆ ಒಂದೇ ಟೈಮ್ ಬಿಟ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಹಾಗಾಗಿ ನಾನು ಇವಾಗಲೇ ಎಷ್ಟು ಬೇಕೋ ಅಷ್ಟೆಲ್ಲ ನೀರೆಲ್ಲ ತುಂಬಿಸಿಟ್ಕೊಂಬೇಡ ಅಂದ್ಬಿಟ್ಟು ನೀರೆಲ್ಲ ತುಂಬಿಸಿಡ್ತಾ ಇದ್ದೀವಿ. ಸೊ ಇದೆಲ್ಲ ವಾಶ್ ಮಾಡಿದ್ದಾದಮೇಲೆ ಅಮ್ಮ ಇಲ್ಲಿ ಶೆಲ್ಫೆಲ್ಲ ಒರೆಸ್ತಾ ಇದ್ದಾರೆ. ಧೂಳೆಲ್ಲ ಕೊಡವಿದ್ದಾಯ್ತು ಇವಾಗ. ಸೊ ಇವಾಗ ಇದನ್ನೆಲ್ಲ ಒರೆಸಿ ಹೊರಗಡೆ ಏನಿದಾವೋ ಬಾಕ್ಸು ಅದೆಲ್ಲ ತೊಗೊಂಬಂದು ಮನೆ ಒಳಗಡೆ ಇಕ್ಬೇಕು. ಈಗ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಫುಲ್ ಅಲ್ಡ್ಕೊಂಬಿಟ್ಟಿದ್ದೀವಿ. ಫುಲ್ಲು ಹೊರಗೂ ಒಳಗೂ ಎಲ್ಲಿ ನೋಡಿದ್ರೂ ಸಾಮಾನುಗಳು, ಬೇಡದೇ ಇರೋ ಸಾಮಾನೆಲ್ಲ ಒಂದು ಕಡೆ ಹಾಕ್ತಾಯಿದ್ವಿ. ಮತ್ತು ಈ ಸೈಡ್ ಬಂದುಬಿಟ್ಟು ಎಲ್ಲ ತೊಳೆದು ಕಟ್ಟೆ ಮೇಲೆಲ್ಲ ಸಾಮಾನೆಲ್ಲ ಜೋಡಿಸಿಟ್ಟಿದ್ದೀವಿ. ಇವಾಗ ಇದನ್ನು ತೊಗೊಂಡೋಗ್ಬಿಟ್ಟು ಮನೆ ಒಳಗಡೆ ಇಕ್ಬೇಕು. ಸೊ ಇದೆಲ್ಲ ಇಡೋಷ್ಟರಲ್ಲಿ ಸಂಜೆ ಅಂತೂ ಆಗುತ್ತೆ, ಯಾಕಂದರೆ ಇದು ಬೇಗ ಮುಗಿಯೋಲ್ಲ ಇದೆಲ್ಲ. ಹಾಗೆ ಈ ಬಾಕ್ಸ್ ಎಲ್ಲ ಹಿಟ್ಟು ಮತ್ತು ಕಾಳುಗಳು ಆಮೇಲೆ ಅಕ್ಕಿ ಈ ಥರದ್ದೆಲ್ಲ ಹಾಕಿಟ್ಟಿದ್ದೀವಿ. ಇವಾಗ ಇದನ್ನೆಲ್ಲ ಒರೆಸಿಡ್ತಾ ಇದ್ದೀನಿ. ಆಲ್ರೆಡಿ ನೆನ್ನೆ ಎಲ್ಲ ಇದೆಲ್ಲ ತೊಳೆದು ಇಟ್ಟಿದ್ರು, ಹಾಗಾಗಿ ಮತ್ತೇನು ತೊಳೆಯೋದಂದ್ಬಿಟ್ಟು ಹಸಿ ಬಟ್ಟೆ ಮಾಡಿಕೊಂಡು ಅದನ್ನೆಲ್ಲ ಒರೆಸಿ, ಅಂದರೆ ಒಂದು ಸಲ ಹಸಿ ಬಟ್ಟೆ ಮಾಡ್ಕೊಂಡು ಒರೆಸಿ ಆಮೇಲೆ ಒಣ ಬಟ್ಟೆ ತೊಗೊಂಡು ಅದು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಎತ್ತಿಕ್ತಾ ಇದ್ದೀವಿ. ಇದೆಲ್ಲ ಮತ್ತೆ ಇದನ್ನೆಲ್ಲ ಇನ್ನೊಂದರೆಲ್ಲ ಹಾಕಿ ವಾಶ್ ಮಾಡೋದಂದರೆ ಸ್ವಲ್ಪ ಜಾಸ್ತಿನೇ ಇದಾಗುತ್ತೆ. ಆಲ್ರೆಡಿ ವಾಶ್ ಮಾಡಿರೋದ್ರಿಂದ ಬೇಡ ಅಂದ್ಬಿಟ್ಟು ಅದೆಲ್ಲ ಒರೆಸಿಡ್ತಾ ಇದ್ದೀನಿ. ಯಾವುದು ನೆನ್ನೆ ಎಲ್ಲ ವಾಶ್ ಮಾಡಿಕ್ಕಿದ್ವೋ ಅದನ್ನು ಯಾವುದೂ ಕೂಡ ವಾಶ್ ಮಾಡಿಲ್ಲ. ಕೆಲವೊಂದಷ್ಟು ಅಷ್ಟೇ, ಸ್ವಲ್ಪ ಒಂದು ಎಣಿಸಿರೋ ಒಂದು 5-10 ಆ ಥರ ಐಟಮ್ಸು. ಸೊ ಅದಿಷ್ಟನ್ನು ಕೂಡ ಇವಾಗ ಬಟ್ಟೆ ಎಲ್ಲ ಒರೆಸಿ ಇಕ್ತಾಯಿದ್ದೀನಿ. ಇದನ್ನೆಲ್ಲ ಬೇಗ ಬೇಗ ತೊಗೊಂಡೋಗಿ ಅಡುಗೆ ರೂಮಲ್ಲಿ ಜೋಡಿಸ್ಬೇಕು. ಇನ್ನೂ ಹೊರಗಡೆ ಇರೋವಂಥದ್ದನ್ನು ತೊಗೊಂಬಂದು ಮತ್ತೆ ಜೋಡಿಸ್ಬೇಕು. ಸೊ ಇದೆಲ್ಲ ಜೋಡಿಸಿ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಅಂತೂ ಆಗುತ್ತೆ. ಸಂಜೆ ಅನ್ನೋಷ್ಟರಲ್ಲಿ ಮುಗಿಸಿದ್ರೆ ಬೆಟರ್, ಯಾಕಂದರೆ ಮಕ್ಕಳು ಕೂಡ ಬರ್ತಾರೆ. ಅಕಸ್ಮಾತ್ ಹೀಗೆ ಅಳ್ಕೊಂಡಿದ್ವಿ ಅಂದರೆ ಮುಗ್ದೋಯ್ತು, ಚಿಂದ ಚಿದ್ರಿ ಮಾಡೋಗ್ತಾರೆ. ಎಲ್ಲ ಮಿಕ್ಸಪ್ ಮಾಡಿ ಟ್ಯೂಷನ್ಗೂ ಕೂಡ ರಜೆ ಹಾಕಿ ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿಕ್ತಾರೆ. ಈ ಐಟಮ್ ಬೇಕು ನನಗೆ ಆಟಾಡೋಕ್ಕೆ, ಆ ಐಟಮ್ ಬೇಕು ನನಗೆ ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರು ಬರೋಷ್ಟರಲ್ಲೇ ಇದೆಲ್ಲ ಮುಗಿಸ್ಬೇಕು, ಇಲ್ಲ ಅಂದರೆ ಎಡವಟ್ಟಾಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಇಬ್ಬರೂ.
ಬೆಳಗ್ಗೆನೆಲ್ಲ ಅಡುಗೆ ಎಲ್ಲ ಮಾಡಿ ಇಟ್ಕೊಂಡಿರೋದ್ರಿಂದ ಮಧ್ಯಾಹ್ನದ ಅಡುಗೆ ಏನು ಮಾಡೋವಂಥ ಅವಶ್ಯಕತೆ ಏನಿಲ್ಲ. ಎಲ್ಲ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿ ಇಟ್ಕೊಂಡಿದ್ವಿ. ಸೊ ಇನ್ನೇನು ಮಧ್ಯಾಹ್ನದ ಊಟ ಮಾಡಬೇಕು. ಮಧ್ಯಾಹ್ನದ ಊಟ ಕೂಡ ಮಾಡಿಲ್ಲ. ಬೆಳಗ್ಗೆನೂ ನಾನು ಅಷ್ಟೇ ಮಾಡಿದ್ದು, ಅಮ್ಮ ಮಾಡಿರಲಿಲ್ಲ. ಮತ್ತು ಇದೆಲ್ಲ ಮುಗಿಸ್ಕೊಂಡೇ ಮಾಡೋಣ ಅಂದ್ಬಿಟ್ಟು ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಇದೇನೆಂದರೆ ಒಂದು ಬಾಕ್ಸ್ ನೋಡ್ತಾ ಇದ್ದೆ. ಈ ಬಾಕ್ಸ್ ಬಂದುಬಿಟ್ಟು ಉಪ್ಪಿನಕಾಯಿ ಡಬ್ಬ. ಅದ್ರ ಮೇಲ್ಗಡೆ MTR ಮುಚ್ಚುಳ್ಕ ಇತ್ತು. ಇದು MTR ಅದಲ್ಲ, ಬಟ್ ಇದು ಯಾಕೆ ಇದ್ರ ಮೇಲೆ ಬಂತು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಅದನ್ನೇ ಆಮೇಲೆ ಅನಿಸ್ತು ಇನ್ನೊಂದು ಬಾಕ್ಸ್ ಇತ್ತಲ್ಲ ಅದ್ರದ್ದು ಮಿಸ್ ಆಗಿದ್ದಕ್ಕೆ ಬಂದುಬಿಟ್ಟಿದೆ ಮುಚ್ಚುಳ್ಕ ಅಂದ್ಬಿಟ್ಟು ಸುಮ್ಮನಾದೆ. ಕೆಲವೊಂದು ಸಲ ಬೇಗ ಫ್ಲ್ಯಾಶ್ ಆಗೋಲ್ಲ, ಯಾವುದು ಕನೆಕ್ಟ್ ಆಗುತ್ತೋ ಅದನ್ನ ತೊಗೊಂಡು ಮುಚ್ಚಿಬಿಟ್ಟು ಸುಮ್ಮನೆ ಇಕ್ಕೋದು, ಈ ಥರ ಇರುತ್ತೆ. ಇದು ಒಂಥರ ಟೇಸ್ಟು ಚೆನ್ನಾಗಿತ್ತು ಉಪ್ಪಿನಕಾಯಿ. ಇದು ಆಂಧ್ರ ಸೈಡ್ ಉಪ್ಪಿನಕಾಯಿ ಇರುತ್ತಲ್ಲ ಅದೇ ಇದು. ಖಾರ ಹುಳಿ ಚೆನ್ನಾಗಿರುತ್ತೆ. ರೈಸ್ ಜೊತೆ ಅಂದರೆ ಬಿಸಿ ಅನ್ನದ ಜೊತೆ ಇದನ್ನ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಇದು 1 kg ಬಾಕ್ಸು. ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಸ್ಮೆಲ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರಬೇಕು, ಆ ಥರ ಇತ್ತು. ಸೊ ನೋಡಿ ಇವಾಗ ಇದನ್ನು ತೆಗ್ದಿಕ್ತಾ ಇದ್ದೀನಿ. ಆಮೇಲೆ ಊಟ ಮಾಡಿದ್ರಾಯಿತು. ಇದನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅಂದ್ಬಿಟ್ಟು ಈಗ ಒಂದೊಂದೇ ಬಾಕ್ಸ್ನ ಎತ್ತಿಡಬೇಕು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಬಿಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಮತ್ತು ನಾನು ಹೇಳಿದ್ದನ್ನು ಸ್ವಲ್ಪ ಯೋಚನೆ ಮಾಡಿ 10:00ವರೆಗೆ ನಾನು ವಿಡಿಯೋ ಪೋಸ್ಟ್ ಮಾಡಲಾ ಬೇಡ ಅಂತ ಹೇಳಿ. ಸೊ 10:00ವರೆಗೆ ಪೋಸ್ಟ್ ಮಾಡಿದರೆ ನಿಮಗೆಲ್ಲ ನೋಡ್ಲಿಕ್ಕೆ ಅನುಕೂಲ ಆಗುತ್ತೋ ಇಲ್ವೋ ಅಂತ ದಯವಿಟ್ಟು ಹೇಳಿ. ಸೊ ನಾನು ಇದು ಕೂಡ ಯೋಚನೆ ಮಾಡ್ತೀನಿ, 10:00ವರೆಗೆ ಪೋಸ್ಟ್ ಮಾಡೋಣ ಅಥವಾ 1 ಗಂಟೆಗೆ ಪೋಸ್ಟ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿಬಿಟ್ಟು ನಾನು ವೀಡಿಯೋಸ್ನ ಇನ್ಮೇಲೆ ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ತುಂಬಾ ಗ್ಯಾಪ್ ಆಗೋಯಿತು ಈ ಮಧ್ಯ. ನನಗೆ ಒಂದು ಅನ್ನಿಸ್ತಾ ಇದೆ 3 ಡೇಸ್ಗೊಂದ್ಸೋ 5 ಡೇಸ್ ಒಂದ್ಸೋ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಹಾಗಾಗಿ ನನಗೂ ಕೂಡ ಬೇಜಾರಾಗ್ತಾ ಇದೆ. ಹಾಗಾಗಿ ಇನ್ಮೇಲೆ ಡೈಲಿ ವ್ಲಾಗ್ಸ್ ಅಂತೂ ಹಾಕೇ ಹಾಕ್ತೀನಿ. ಸೊ ನೋಡಿ ಸಪೋರ್ಟ್ ಮಾಡಿ. ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಬರ್ತಾ ಇರ್ತವೆ. ಹಾಗೆ ಇವಾಗ ಕೆಲಸ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಎಲ್ಲ ಕೆಲಸ ಮುಗೀತು. ಏನಂದರೆ ಮನೆ ಕ್ಲೀನ್ ಮಾಡೋದು, ಶ್ರಾವಣ ಬೇರೆ ಸ್ಟಾರ್ಟ್ ಆಯಿತು. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ 2 ದಿನ ಇದೆ. ಅದಕ್ಕೂ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬೇಡ, ಶ್ರಾವಣ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನೋಡ್ತಾ ಇದ್ದೀರಲ್ಲ, ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಬಾಕ್ಸಲ್ಲೆಲ್ಲ ಹಾಕುವಂಥ ಐಟಮ್ಸ್ನ ಹಾಕಬೇಕು. ಆಮೇಲೆ ಕೆಲವೊಂದಷ್ಟು ಐಟಮ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ಇವೆಲ್ಲ ಐಟಮ್ಸ್ ಎತ್ತಿಕ್ಬೇಕು. ಮತ್ತು ಈ ಕಡೆ ಇದೆ, ಮತ್ತು ದೇವ್ರ ಸಾಮಾನು, ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ಬಟ್ಟೆಗಳೆಲ್ಲ ನೋಡಿ ಹಿಂದೆ ಇದೆಲ್ಲ ಎತ್ತಿಡಬೇಕು. ಮತ್ತು ಈ ಸೈಡ್ ಕೂಡ ಹಾಗೆ ಇದೆ, ಇದೆಲ್ಲ ಎತ್ತಿಕ್ಬೇಕು. ಟೈಮ್ ಆಗಲೇ 3:45. ಇನ್ನು ಸ್ವಲ್ಪ ಹೊತ್ತಿಗೆ ಅಜಯ್ ಮತ್ತು ಬ್ರಹ್ಮರನ್ನ ಕರ್ಕೊಂಬರೋಕ್ಕೂ ಕೂಡ ಹೋಗಬೇಕು. ಬೇಗ ಇದೆಲ್ಲ ಎತ್ತಿಟ್ಬಿಟ್ಟು ಸೊ ಹೋಗಿ ಬರ್ತೀನಿ. ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಸಂಜೆ ಪೂಜೆ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಎಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಇಟ್ಬಿಟ್ಟು ಅಮ್ಮ ಪೂಜೆನೂ ಕೂಡ ಕಂಪ್ಲೀಟ್ ಮಾಡಿದರು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.